ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮದ ಚಾಂದ್ರಮಾನ ಪಂಚಾಂಗದ 4ನೇ ಮಾಸವೇ ಆಷಾಢ ಮಾಸ. ಈ 2026ರಲ್ಲಿ ಆಷಾಢ ಮಾಸದ ಆರಂಭ ಯಾವಾಗ, ಅಂತ್ಯ ಯಾವಾಗ, ಆಷಾಢ ಮಾಸದಲ್ಲಿ ಬರುವಂತಹ ಹಬ್ಬಗಳ್ಯಾವುವು, ವಿಶೇಷ ದಿನಗಳ್ಯಾವುವು, ಪರ್ವದಿನಗಳ್ಯಾವುವು, ಈ ಆಷಾಢ ಮಾಸದಲ್ಲಿ ಯಾವ ವ್ರತವನ್ನು ಆಚರಿಸ್ಕೊಳ್ಬೇಕು, ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಯಾಕೆ ಮಾಡೋದಿಲ್ಲ, ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಯಾಕೆ ಜೊತೆಯಲ್ಲಿರಬಾರ್ದು, ಹೆಣ್ಣು ಮಕ್ಕಳನ್ನು, ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳನ್ನು ತವರು ಮನೆಗೆ ಯಾಕೆ ಕಳಿಸ್ತಾರೆ, ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳು ಗೋರಂಟಿ ಸೊಪ್ಪನ್ನು ರುಬ್ಬಿ ಕೈಗಳಿಗೆ ಹಚ್ಕೊಟ್ರೆ ಬಹಳ ಒಳ್ಳೆಯದು, ಕಾರಣ ಏನು, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋ ಯಾರಿಗಾದರೂ ಅನುಕೂಲ ಆಗುತ್ತೆ ಅನ್ನೋದಾದರೆ ಅವ್ರಿಗೆ ಶೇರ್ ಮಾಡಿ. ಆಷಾಢ ಮಾಸದಲ್ಲಿ ಚಂದ್ರ ಹುಣ್ಣಿಮೆಯ ದಿನ ಪೂರ್ವಾಷಾಢ ಮತ್ತು ಚಂದ್ರಾಷಾಢ ನಕ್ಷತ್ರಗಳಲ್ಲಿರೋದ್ರಿಂದ ಈ ಮಾಸವನ್ನು ಆಷಾಢ ಮಾಸ ಅಂತ ಕರೀತಾರೆ. ಆಷಾಢ ಮಾಸ ದಕ್ಷಿಣಾಯನ ಪುಣ್ಯಕಾಲದಿಂದ ಪ್ರಾರಂಭವಾಗುತ್ತೆ. ದಕ್ಷಿಣಾಯನ ಕಾಲದಲ್ಲಿ ಸೂರ್ಯ ದಕ್ಷಿಣಾಭಿಮುಖವಾಗಿ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಯಾಕೆ ಮಾಡಲ್ಲ ಅನ್ನೋದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ 2020ರಲ್ಲಿ ಆಷಾಢ ಮಾಸ ಯಾವಾಗ ಬಂದಿದೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, 2026ರಲ್ಲಿ ಅಧಿಕ ಮಾಸ ಬಂದಿರೋದ್ರಿಂದ ಆಷಾಢ ಮಾಸ ಸ್ವಲ್ಪ ತಡವಾಗಿ ಬಂದಿದೆ. ಅಂದರೆ 2026 ಜುಲೈ 15ನೇ ತಾರೀಕು ಬುಧವಾರದಿಂದ ಆಷಾಢ ಮಾಸ ಪ್ರಾರಂಭವಾಗಿ ಆಗಸ್ಟ್ 12ನೇ ತಾರೀಕು ಬುಧವಾರಕ್ಕೆ ಆಷಾಢ ಮಾಸ ಅಂತ್ಯವಾಗುತ್ತೆ. ಆಷಾಢ ಮಾಸ ಪ್ರಾರಂಭದಿಂದ ಚಾತುರ್ಮಾಸ ಪ್ರಾರಂಭವಾಗುತ್ತೆ. ಚಾತುರ್ಮಾಸದ ಅಂದರೆ ಏನು, ಅದರ ವಿಶೇಷತೆ ಏನು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಈ ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿಗಳು ಅಂದರೆ ವಾರಾಹಿ ಅಮ್ಮನವರ ನವರಾತ್ರಿಗಳು ಬರುತ್ತೆ. ಚಾಮುಂಡೇಶ್ವರಿ ವರ್ಧಂತಿ ಬರುತ್ತೆ. 4 ಆಷಾಢ ಶುಕ್ರವಾರಗಳು ಅಂದರೆ ಆಡಿ ಶುಕ್ರವಾರಗಳು ಬರುತ್ತೆ. ಅಮೃತ ಲಕ್ಷ್ಮಿ ಪೂಜೆ, ಗುರು ಪೂರ್ಣಿಮೆ, ಆಷಾಢ ಗೌರಿ ವ್ರತ, ಈ ತಿಂಗಳಲ್ಲಿ ಶಯನ ಏಕಾದಶಿ ಬರುತ್ತೆ. ಹಾಗೆಯೇ ಈ ತಿಂಗಳಲ್ಲಿ 2 ಏಕಾದಶಿಗಳಿರುತ್ತೆ. ಆಮೇಲೆ ಪ್ರದೋಷ ಕಾಲ ಯಾವಾಗ ಅನ್ನೋದು, ಇವೆಲ್ಲದರ ವ್ರತಗಳು ಮತ್ತು ಪರ್ವದಿನಗಳ ಪ್ರತಿಯೊಂದು ವ್ರತದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಈ ವಿಡಿಯೋದಲ್ಲಿ ಶುಭ ಕಾರ್ಯಗಳನ್ನು ಯಾಕೆ ಮಾಡೋದಿಲ್ಲ, ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಅತ್ತೆ ಸೊಸೆ ಯಾಕೆ ದೂರವಾಗಿರಬೇಕು, ಗೋರಂಟಿ ಸೊಪ್ಪನ್ನು ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳು ಹಾಕ್ಕೊಳ್ಳೋದರ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಆಷಾಢ ಮಾಸದಲ್ಲಿ ಜನರು ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅಂದರೆ ಮದುವೆ, ನಾಮಕರಣ, ಗೃಹ ಪ್ರವೇಶ, ಭೂಮಿ ಪೂಜೆ, ಉಪನಯನ ಸೇರಿದಂತೆ ಮನೆ ಖರೀದಿ, ಮನೆ ಬದಲಾವಣೆ, ವಾಹನ ಖರೀದಿ ಮುಂತಾದ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಯಾಕೆ ಅಂದರೆ ಇದು ದಕ್ಷಿಣಾಯನ ಕಾಲ. ಸೂರ್ಯ ದಕ್ಷಿಣಾಭಿಮುಖವಾಗಿ ಸಂಚಾರ ಮಾಡ್ತಾನೆ. ಅಂದರೆ ಆಷಾಢ ಮಾಸದಿಂದ ಸೂರ್ಯ ದಕ್ಷಿಣಾಭಿಮುಖವಾಗಿ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡದೇ ಇರೋದಕ್ಕೆ 2 ಕಾರಣಗಳಿವೆ. ಒಂದು ದೈವಿ ಕಾರಣ, ಮತ್ತೊಂದು ಪ್ರಾಕೃತಿಕ ಕಾರಣ. ಸ್ನೇಹಿತರೆ, ನಮ್ಮ 1 ವರ್ಷ ಕಾಲ ಅಂದರೆ 365 ದಿನಗಳು, 1 ವರ್ಷ ದೇವಾನುದೇವತೆಗಳಿಗೆ 1 ದಿನಕ್ಕೆ ಸಮ. ದೇವಾನುದೇವತೆಗಳಿಗೆ ಉತ್ತರಾಯಣ ಹಗಲಾದರೆ ದಕ್ಷಿಣಾಯನ ರಾತ್ರಿ ಸಮಯ. ದೇವತೆಗಳು ಉತ್ತರಾಯಣದಲ್ಲಿ ಎಚ್ಚರದಿಂದಿರ್ತಾರೆ, ದಕ್ಷಿಣಾಯನದಲ್ಲಿ ನಿದ್ರೆಗೆ ಜಾರ್ತಾರೆ. ಈ ಆಷಾಢ ಮಾಸದಿಂದ ದೇವಾನುದೇವತೆಗಳು ನಿದ್ರೆಗೆ ಜಾರಿ ಗಾಢ ನಿದ್ರೆಯಲ್ಲಿರ್ತಾರೆ. ಶುಭ ಕಾರ್ಯಗಳಿಗೆ ದೇವತೆಗಳ ಪೂರ್ಣಾನುಗ್ರಹ ಲಭಿಸಲ್ಲ. ಹೀಗಾಗಿ ಈ ಮಾಸದಲ್ಲಿ ಕೈಗೊಳ್ಳುವ ಯಾವುದೇ ಕಾರ್ಯಗಳು ಸಫಲವಾಗುವುದಿಲ್ಲ ಅಂತ ಪ್ರಾಚೀನ ಕಾಲದಿಂದಲೂ ನಂಬಲಾಗಿದೆ. ಇನ್ನು ಪ್ರಾಕೃತಿಕ ಕಾರಣ ಏನಪ್ಪ ಅಂದರೆ, ಸ್ನೇಹಿತರೆ, ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ. ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಜನರಿಗೆ ಬೇರೆ ಕೆಲಸಗಳೇನೂ ಗೊತ್ತಿರಲಿಲ್ಲ. ಎಲ್ಲ ಜನರು ಕೃಷಿಯನ್ನೇ ಆಧರಿಸಿ ಬದುಕ್ತಾಯಿದ್ರು, ವ್ಯವಸಾಯ ಮಾಡೇ ಬದುಕ್ತಾಯಿದ್ರು. ಮಳೆಗಾಲ ಆಷಾಢ ಮಾಸದಿಂದಲೇ ಪ್ರಾರಂಭವಾಗುತ್ತೆ.
ಮಳೆಗಾಲ ಆರಂಭವಾದಾಗಿನಿಂದ ಕೃಷಿಗೆ ಹೆಚ್ಚು ಸಮಯ ಮತ್ತು ಆದ್ಯತೆಯನ್ನು ಜನರು ನೀಡ್ತಾ ಇದ್ದರು. ಅಂದರೆ ಬೇರೆ ಕಾರ್ಯಗಳನ್ನು ಬದಿಗಿಟ್ಟು ಕೃಷಿ ಕಾರ್ಯಗಳನ್ನು ಮಾತ್ರ ಮಾಡ್ತಾಯಿದ್ರು. ಅದಲ್ಲದೆ ಹಿಂದಿನ ಕಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡೋದಕ್ಕೆ ಸರಿಯಾದ ಸಾರಿಗೆ ವ್ಯವಸ್ಥೆ ಅಂದರೆ ವಾಹನಗಳು ಇರಲಿಲ್ಲ. ಮಳೆಗಾಲದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಮಾಡೋದು ಬಹಳ ಕಷ್ಟವಾಗ್ತಾ ಇತ್ತು. ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡಿದರೆ ಈ ಮಳೆಯಲ್ಲಿ ನೆಂಟರಿಷ್ಟರು ಬಂದು ಹೋಗುವುದು ಕಷ್ಟ ಅಂತ, ಮತ್ತು ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಮಳೆಗಾಲದಲ್ಲಿ ಕೃಷಿ ಮಾಡೋದರಿಂದ ಕೃಷಿ ಕಾರ್ಯಗಳನ್ನು ಬಿಟ್ಟು ಶುಭ ಕಾರ್ಯಗಳನ್ನು ಮಾಡಿದ್ರೆ ಕೃಷಿ ಕಾರ್ಯಗಳಿಗೆ ತೊಂದರೆ ಆಗುತ್ತೆ ಅಂತ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಜನರು ಮಾಡ್ತಾ ಇರಲಿಲ್ಲ. ಅದಲ್ಲದೆ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳನ್ನು ತವರಿಗೆ ಯಾಕೆ ಕಳಿಸ್ತಾ ಇದ್ರು ಅಂತಂದರೆ, ಗಂಡನಿಗೆ ಹೆಂಡತಿಯ ಮೇಲೆ ಒಲವು ಜಾಸ್ತಿ ಇದ್ದು ಕೃಷಿ ಕಾರ್ಯಗಳ ಮೇಲೆ ಒಲವು ಕಡಿಮೆ ಆಗುತ್ತೆ, ಕೃಷಿ ಕೆಲಸಗಳಿಗೆ ಪ್ರಾಮುಖ್ಯತೆ ಕೊಡಲ್ಲ ಅಂತ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳನ್ನು ತವರು ಮನೆಗೆ ಕಳಿಸ್ತಾ ಇದ್ರು. ಮತ್ತೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಹೆಣ್ಣು ಮಕ್ಕಳು ಅಂದರೆ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇರಬಾರ್ದು ಆಷಾಢ ಮಾಸದಲ್ಲಿ ಅಂತ ಹೇಳ್ತಾಯಿದ್ರು. ಯಾಕೆ ಅಂದರೆ ಈ ಮಾಸದಲ್ಲಿ ಕೃಷಿ ಕೆಲಸಗಳು ಹೆಚ್ಚಾಗಿರೋದ್ರಿಂದ, ಮಳೆ ಆರಂಭ ಆಗೋದ್ರಿಂದ ಕೃಷಿ ಕೆಲಸಗಳು ಹೆಚ್ಚಾಗಿರುತ್ತೆ. ಕೆಲಸದ ಒತ್ತಡದಲ್ಲಿ ಅತ್ತೆ ಸೊಸೆಗೆ ಒಂದೆರಡು ಕೆಲಸಗಳನ್ನು ಹೆಚ್ಚಿಗೆ ಹೇಳಿ ಅತ್ತೆ ಸೊಸೆ ಮಧ್ಯದಲ್ಲಿ ಏನಾದರೂ ಮನಸ್ಪರ್ಧೆಗಳು ಜಗಳಗಳು ಬರ್ಬೋದು ಅಂತ ಅತ್ತೆ ಸೊಸೆ ಒಂದೇ ಮನೆಯಲ್ಲಿರಬಾರ್ದು ಅಂತ ಹೆಣ್ಣು ಮಕ್ಕಳನ್ನು ತವರಿಗೆ ಕಳಿಸ್ತಾ ಇದ್ರು. ಆಷಾಢ ಮಾಸದ ಮತ್ತೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳು ಕೈಗೆ ಗೋರಂಟಿ ಸೊಪ್ಪನ್ನು ರುಬ್ಬಿ ಹಚ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಏನನ್ನ ಸುಮ್ಮನೆ ಹೇಳಿಲ್ಲ. ಮದುವೆ ತಡ ಆಗ್ತಾ ಇರೋ ಹೆಣ್ಮಕ್ಳು ಈಗ ನಾನು ಹೇಳಿದಂತೆ ಮಾಡಿ. ಸ್ನೇಹಿತರೆ, ಗೌರಿ ಅಮ್ಮನ ಮನೆಯ ಸೊಪ್ಪು ಗೋರಂಟಿ ಸೊಪ್ಪು ಅಂತಾರೆ. ಮದುವೆ ಆಗದೆ ತಡ ಆಗ್ತಾ ಇರೋ ಹೆಣ್ಣು ಮಕ್ಕಳು ಈ ಆಷಾಢ ಮಾಸದಲ್ಲಿ ಗೋರಂಟಿ ಸೊಪ್ಪನ್ನು ರುಬ್ಬಿ ವೀಳ್ಯದೆಲೆಯಲ್ಲಿಟ್ಟು ಮುತ್ತೈದೆಯರಿಗೆ ಮತ್ತು ಚಿಕ್ಕ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಬಹಳ ಬೇಗ ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ನೀವು ಕೂಡ ಈ ಗೋರಂಟಿ ಸೊಪ್ಪನ್ನು ರುಬ್ಬಿ ಹಚ್ಕೊಂಡ್ರೆ ಕೈಗಳು ಎಷ್ಟು ಕೆಂಪಾದರೆ ಅಷ್ಟು ಒಳ್ಳೆಯ ಗಂಡ ಸಿಗ್ತಾನೆ, ಅಷ್ಟು ಒಳ್ಳೆಯ ಗಂಡ ಬರ್ತಾನೆ ಅನ್ನೋ ನಂಬಿಕೆ ಇದೆ. ಸ್ನೇಹಿತರೆ, ಮೆಹಂದಿ, ಅರಿಶಿನ, ಕುಂಕುಮ ಇವೆಲ್ಲ ಬಹಳ ಶುಭ ವಸ್ತುಗಳು. ಇವುಗಳನ್ನು ಹೆಣ್ಣು ಮಕ್ಕಳು ಧರಿಸೋದ್ರಿಂದ ಶುಭನೇ ಆಗುತ್ತೆ. ಮದುವೆ ಆಗಿರೋ ಹೆಣ್ಣು ಮಕ್ಕಳು ಕೂಡ ಆಷಾಢ ಮಾಸದಲ್ಲಿ ಗೋರಂಟಿ ಸೊಪ್ಪನ್ನು ರುಬ್ಬಿ ಹಾಕ್ಕೊಳ್ಳೋದ್ರಿಂದ ಮಾಂಗಲ್ಯ ಬಲ ಹೆಚ್ಚಾಗುತ್ತೆ, ದೀರ್ಘ ಸುಮಂಗಳಿ ಯೋಗ ಲಭಿಸುತ್ತೆ ಅಂತ ಹಿಂದೂ ಧರ್ಮದಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಇನ್ನು ಆಷಾಢ ಮಾಸದಲ್ಲಿ ಮಾಡಬೇಕಾಗಿರುವಂತಹ ಕೆಲಸಗಳು, ವ್ರತಗಳು ಇವುಗಳ ಬಗ್ಗೆ ತಿಳ್ಕೊಳ್ಳೋ ಮಾಹಿತಿ ಬಹಳ ಇದೆ. ಆಷಾಢ ಮಾಸದಿಂದ ಚಾತುರ್ಮಾಸ ಪ್ರಾರಂಭ ಆಗುತ್ತೆ. ಚಾತುರ್ಮಾಸ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಅಂತ್ಯವಾಗುತ್ತೆ, ಚಾತುರ್ಮಾಸದ ಅಧಿಪತಿ ದೇವರು ಯಾರು, ಆಮೇಲೆ ಈ ಆಷಾಢ ಮಾಸದಲ್ಲಿ ಬರುವಂತಹ 4 ಶುಕ್ರವಾರಗಳನ್ನು ಹೇಗೆ ಲಕ್ಷ್ಮೀದೇವಿಯನ್ನು ಪೂಜಿಸ್ಕೊಳ್ಬೇಕು, ಈ ಆಷಾಢ ಮಾಸದಲ್ಲಿ ಬರುವಂತಹ ವಾರಾಹಿ ನವರಾತ್ರಿ ವ್ರತವನ್ನು ಹೇಗೆ ಆಚರಿಸ್ಕೊಳ್ಬೇಕು, ಗುರು ಪೂರ್ಣಿಮೆ ಯಾವಾಗ, ಆ ದಿನ ಏನು ಮಾಡಬೇಕು, ಉತ್ಥಾನ ಏಕಾದಶಿ ಬಗ್ಗೆ, ಮತ್ತು ಆಷಾಢ ಗೌರಿ ವ್ರತದ ಬಗ್ಗೆ, ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ, ಇವೆಲ್ಲದರ ಪ್ರತಿಯೊಂದು ವ್ರತದ ಬಗ್ಗೆ ವಿವರವಾಗಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಆಷಾಢ ಮಾಸದಲ್ಲಿ ಅಮೃತಲಕ್ಷ್ಮಿ ಪೂಜೆ ಯಾವ ದಿನ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು, ಎಲ್ಲವನ್ನು ಮುಂದಿನ ವಿಡಿಯೋಗಳಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಇದು ಯಾರಿಗಾದರೂ ಅನುಕೂಲ ಆಗುತ್ತೆ ಅನ್ನೋದಾದರೆ ಅವರಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.